ಶಾರದಿ, ಲೇ ಶಾರದಿ, ಶಾರದಿ. ಮನೆ ಬಿಟ್ಟು ಹೋಗ್ರ ಅಲ್ಕ ಬೇವರ್ ಸಿಗ್ಲಾ ಅಂತ ಹೇಳಿದ್ರು ಮತ್ತೆ ಮನೆ ಒಳಗಡೆ ಬಂದು ಸೇರ್ಕೊಬಿಟ್ಟಿದ್ದೀರಾ. ತೊಲಗ್ರಿ ನೀವು ಇಲ್ಲಿಂದ. ಮಾನ ಮರ್ಯಾದೆ ಬಿಟ್ಟು 3 ಜನ ನೋಡುವೆ. ಅದೇನು ಮಕ ಹೊತ್ಕೊಂಡು ಇಲ್ಲಿ ನಿಂತ್ಕೊಂಡಿದಿರೋ ಏನೋ. ಏಯ್ ಹೋಗಲೇ, ಗಂಡ್ಸಾಗಿದ್ರೆ ಮನೆ ಬಿಟ್ಟು ಈಚೆ ಕಡೆಗೆ ಹೋಗು. ಅಯ್ಯೋ ಶಾರದಿ, ಶಾರದಿ, ಶಾನೆ ಮರವ ಹೋಗ್ಬಿಟ್ಟೈತೆ. ವಯಸ್ಸಾಯ್ತಲ್ಲ ನಿಂಗೆ. ಅರಳೋ ಮರಳೋ ಮರಳೋ ಅರಳೋ ನಂಗೆ ಆಯ್ತಾಯ್ತು ನಿನಗೆ. ಏನ್ ಮಾಡಿ ನಿನಗೆ ಗ್ರಾಚಾರನೇ ಸರಿ ಇಲ್ಲ. ಅಯ್ಯೋ ಅಲ್ಲ ಕಣ್ ಶಾರದಿ, ಹಿಂದಿನ ವಾರ ಬಂದ್ಬಿಟ್ಟು ತಗ ಅಂತ ಹೇಳ್ಬಿಟ್ಟು ನೀನೇನಿಯ ಎಲ್ಲ ಸೈನು ಪೈನು ಮಾಡ್ಕೊಬಿಟ್ಟು ನಿನ್ನ ನನ್ನ ಹೆಸ್ರಿಗೆ ಅಂತ ರಿಜಿಸ್ಟರ್ ಆಫೀಸಿಗೆಲ್ಲ ರಿಜಿಸ್ಟರ್ ಮಾಡಿಸ್ಬಿಟ್ಟು ಆಸ್ತಿ ಪೂರ ಗಂಡನ ಹೆಸ್ರಿಗೆ ಅಂತ ಹೇಳ್ಬಿಟ್ಟು ಬರ್ಕೊಟ್ಬಿಟ್ಟು ಪ್ರೀತಿಯ ಗಂಡನಿಗೆ ಆಸ್ತಿ ಎಲ್ಲ ಬರ್ಕೊಟ್ಬಿಟ್ಟು ಇವಾಗ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳಿದ್ರಿ. ಹೆಂಗೆ ಹೇಳು ಶಾರದಿ? ಮನೆ ಬಿಟ್ಟು ನೀನು ಹೋಗ್ಬೇಕಾ, ಈಗ ನಾನು ಹೋಗ್ಬೇಕಾ? ಮನೆ ಎಲ್ಲನೂ ನಂದೇನೇನೆ ಅಲ್ವಾ ಇವಾಗ. ನನ್ನ ಹೆಸ್ರಿಗೆ ಬಂದಮೇಲೆ 2 ಎಕರೆ ಜಮೀನು ನಂದೇನೇನಿಯ, ಈ ಮನೆನೂ ನಂದೇನೇನಿಯ. ನನ್ನ ಮನೆನಾಗೆ ನೀನು ಯಾಕಿದೆಯಾ ಶಾರದಿ? ನೋಡು, ಆಯ್ತು ನಿನ್ನ ಮನೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಈಚೆ ಕಡೆಗೆ ಹಾಕಕ್ಕೆ ನೋಡಿದೆ. ಇವಾಗ ನನ್ನ ಮನೆ ಇದು. ದಯವಿಟ್ಟು ನೀನು ಈಚೆ ಕಡೆಗೆ ಹೋದ್ರೆ ಭಾಳ ಚೆನ್ನಾಗಿರ್ತದೆ. ಬಾಕ್ಲು ಓಪನ್ ಆಗೈತೆ, ದಯವಿಟ್ಟು ಹೊಂಟೋಗ್ಬಿಡು. ಅಯ್ಯಯ್ಯಯ್ಯಯ್ಯೋ! ಮೋಸ ಮೋಸ, ಎಲ್ಲ ಮೋಸ. ನನಗ್ ಮೋಸ ಮಾಡ್ಬಿಟ್ಟಲ್ಲೋ ಬಾಣ್ಲಿ ನನ್ನ ಮಗನೇ. ನಿಂಗೆ ಬರ್ಬಾರ್ದು ಬರ. ನನ್ನ ಆಸ್ತಿ ನನಗೆ ಬರ್ಕೊಟ್ಬಿಡು, ವಾಪಸ್ ಬರ್ಕೊಟ್ಬಿಡ್ಲಾ ನೀನು? ಗೂಬೆ ನನ್ನ ಮಗನೇ ಬರ್ಕೊಡ್ಲಾ ನನ್ನ ಆಸ್ತಿಯ? ನನಗೆ ಬೇಕೇ ಬೇಕು ಕಣ್ಲ. ನನಗಂತೂ ಆಸ್ತಿ ಇಲ್ಲ ಅಂತ ಹೇಳಿದ್ರೆ ನಾನು ಸುಮ್ಮನೆ ಬಿಡಕ್ಲಾ? ನಾನು ಕಷ್ಟಪಟ್ಬಿಟ್ಟು ಸಂಪಾದನೆ ಮಾಡಿರೋ ಆಸ್ತಿ ಕಣ್ಲ. ನಿಮ್ಮ ಅಮ್ಮ 50 ಲಕ್ಷ ಕೊಡ್ತದೆ, 55 ಲಕ್ಷ ಕೊಡ್ತದೆ ಅಂತ ಹೇಳ್ಬಿಟ್ಟು ನಂಬಿಟ್ಟು ನಾನು ನಿನ್ನ ಹೆಸರಿಗೆ ಆಸ್ತಿ ಎಲ್ಲನೂ ಬರ್ಕೊಟ್ಟೆ ಬಿಟ್ರೆ ಬ್ಯಾರೆ ಇನ್ನೇನಕ್ಕೂ ಬರ್ಕೊಡ್ಲಿಲ್ಲ. ನೋಡು ನೋಡಿ, ಫಸ್ಟ್ ಆಸ್ತಿ ಎಲ್ಲನೂ ನನ್ನ ಹೆಸ್ರಿಗೆ ಬರ್ಕೊಡು. ಅಯ್ಯೋ ಶಾರದಿ, ಶಾರದಿ, ಒಂದು ಕಿತ ನನ್ನ ಕೈಗೆ ಬಂತು ಅಂದರೆ ಅದೊಂಥರ ಹಂಗೇನೆನಿಯ ಉಂಡಿಗೆ ಹಾಕಿರೋ ದುಡ್ಡು ಥರ. ನಾನು ಸತ್ರೂ ನಿನ್ನ ಹೆಸ್ರಿಗೆ ಮಾತ್ರ ಬರ್ಕೊಡಲ್ಲ ಶಾರದಿ. ಶಾನೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಶಾರದಿ ನೀನು, ಸರಿನಾ? ಅರ್ಥ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ನೀನು ಲಗೇಜು ಗಂಟು ಮೂಟೆ ಎಲ್ಲ ತಗೊಂಡು ಈಚೆ ಕಡೆಗೆ ಹೋದ್ರೆ ನೀನಿಯ ಭಾಳ ಸಂದಕ್ಕಿರ್ತದೆ. ಅಮ್ಮ, ಅವಳು ಒಂದು ಬ್ಯಾಗ್ ತುಂಬ ಬಟ್ಟೆ ತುಂಬ್ಕೊಬಿಟ್ಟು ಬತ್ತಂದು ಅವಳು ಮಕ್ಕಕ್ಕೆ ಬಿಸಾಕು. ಅವಳು ಎಲ್ಲನೂ ಎತ್ಕೊಂಡು ಈಚೆ ಕಡೆಗೆ ಹೋಯ್ತಾ ಇರ್ತಾಳೆ. ಸರಿ ಕಣ ಮಗ, ಆಯ್ತು. ಏಯ್, ನನ್ನೇ ಮನೆಯಿಂದ ಈಚೆ ಕಡೆಗೆ ಹಾಕಕ್ಕೆ ನೀನು ಧೈರ್ಯ ಮಾಡ್ಬಿಟ್ಟಿದ್ಯಾ? ನಾನು ಭಿಕ್ಷೆ ಇದು ಮನೆ, ನನ್ನ ಹತ್ರ ನೀನು ಯಾಮರ್ಸ್ಬಿಟ್ಟು ನೀನು ನಿಮ್ಮಮ್ಮ ಸೇರ್ಕೊಬಿಟ್ಟು ಸೈನ್ ಹಾಕ್ಸ್ಬಿಟ್ಟು ನನಗೇನೇನಿಯ ಇದು ಮಾಡ್ತಾ ಇದೆಯಾ? ನೋಡು, ಅದೆಲ್ಲ ನನಗೆ ಬೇಕಿಲ್ಲ. ಮಾನ ಮುರ್ಬಾದಿನ ನನ್ನ ಹೆಸ್ರಿಗೆ ಬರ್ಕೊಟ್ರೆ ಸರಿ, ಇಲ್ಲ ಅಂತಂದ್ರೆ ನೀನು ಬಟ್ಟೆ ಒಗ್ದಂಗೆ ಒಗ್ದು ಬಿಡ್ತೀನಿ ಅಷ್ಟೇ. ನೀನಿಯ ಸುಮ್ಮನೆ ನನ್ನ ಹೆಸ್ರಿಗೆ ಬರ್ಕೊಡು. ನನಗೆ ಗೊತ್ತಿಲ್ಲ ಅದು ಎಲ್ಲನೂ. ನಿಮ್ಮ ಅಮ್ಮನೂ ನೀನು ಸೇರ್ಕೊಂಡು ಮೋಸ ಮಾಡಿದ್ದೀರಾ, ನನಗೆ ಬರ್ಕೊಡಿ. ನೀನೇನು, ನೀನು ನಿನ್ನ ಮಗಳು ಸೇರ್ಕೊಂಡು ನೀನು ಉದ್ದಾರಾಗ ಕೆಲಸ ಮಾಡ್ತಾ ಇದ್ರ. ನೀನು ನಿನ್ನ ಮಗಳು ಸೇರ್ಕೊಂಡು ಹಾಳಾಗೋಗೋ ಕೆಲಸ ನೀನಿಯ ಮಾಡ್ತಾ ಇದ್ದಿದ್ದು. ಲೈ ಹೋಗೆ, ಹೋಗೆ 3 ದಿನಗೆ ಮನೆ ಬಿಟ್ಟು ಹೋಗು. ನಾನು, ಬೆಣ್ಣೆ ಶಾಂತಮ್ಮ, ನಮ್ಮಮ್ಮ ಎಲ್ರೂ ಖುಷಿ ಖುಷಿಯಾಗಿ ಆರಾಮಾಗಿ ಸಂತೋಷವಾಗಿ ಇದ್ಬಿಡ್ತೀವಿ. ಯಪ್ಪ ತೊಲಗ್ತಿದೆಯಲ್ಲ ಅನ್ನೋದೇ ಎಂಥ ಖುಷಿನೋ ನನಗಂತೂ. ಇಂಥ ಅವಕಾಶ ಮತ್ತೆ ಸಿಗ್ತದೋ ಸಿಗಕ್ಕಿಲ್ವೋ ಗೊತ್ತಿಲ್ಲ. ನೀನು ಈಚೆ ಕಡೆಗೆ ಅವಕಾಶ ಈಗ ಸಿಕ್ಕೈತೆ. ಯಮೋ, ಬೇಗ ಎತ್ಕೊಬ ಬ್ಯಾಗ. ಅಯ್ಯೋ, ಇವಳು ಮನೆಯಿಂದ ಈಚೆ ಕಡೆಗೆ ಹಾಕಕ್ಕೆ ಕಾತುರ್ವಾಗಿ ಕಾಯ್ತಾ ಇವ್ನಿ ನಾನು. ನೀನು ನೋಡಿದ್ರೆ ಇರ್ಲ ಮಗ, ಇವಳ ವೀರ 4 ಸೀರೆನೂ ತುಂಬ್ತಾ ಇವನಿ. ಎಲ್ಲ ತುಂಬಿಟ್ಟು ತಂದು ಹಾಕ್ತೀನಿ ರೀ. ಒಂದ್ ಕಿತ ಹೇಳೋದು, ಈ ಮನೆ ಬಿಟ್ಬಿಟ್ಟು ನಾನು ಹೋಗಕ್ಕಿಲ್ಲ. ಈಗ ಕಣ್ ಮಗ, ಶಾರದಿ ನಾವು ಬಟ್ಟೆ ಎಲ್ಲ ತುಂಬಿಟ್ಟುನಿ. ತಗೊಳವ ಶಾರದಿ, ಹುಷಾರಾಗಿ ಹೋಗವ. ಇನ್ ಬರಕಂತೂ ಹೋಗ್ಬೇಡ. ಇದು ಯಾರು ಬರೆದ ಕತೆಯೋ, ಶಾರದಿಗಾಗಿ ಬಂದ ವ್ಯತೆಯೋ, ಕೊನೆ ಏನು ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕತೆಯೋ. ಏಯ್, ಮುಚ್ಚೆ ಬಾಯ್ನ. ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ಬಂದಿರೋ ಬಿತ್ರಿ ಬಿಲಾಲಿ ನೀನು ನನ್ನ ಹತ್ರ ಹಾಡು ಹೇಳ್ಕೊಂಡು ಬತ್ತೀಯ? ನೋಡ್ತಾ ಇರು, ನಿಮಗೆಲ್ಲ ಒಂದು ಗತಿ ಕಾಣಿಸ್ತಿಲ್ಲ ಅಂದರೆ ನಾನು ಶಾರದಿನಿ ಅಲ್ಲ. ನನ್ನೇ ನೀ ಮನೆ ಬಿಟ್ಬಿಟ್ಟು ಈಚೆ ಕಡೆಗೆ ಹಾಕ್ಬಿಟ್ಟು ಈ ಮನೆಯಾಗ ನೀವು ಸುಖವಾಗಿರ್ತೀನಿ ಅಂತ ಅದು ಹೆಂಗೆ ಅನ್ಕೊಬಿಟ್ರಿ? ನೀವಂತೂ ಈ ಮನೆಯಾಗ ಸುಖವಾಗಿರೋದೇ ಇಲ್ಲ. ನನ್ನ ಆಸ್ತಿ ನಾನು ನುಂಗು ನೀರು ಕುಡಿದು ಅಷ್ಟು ಖುಷಿಯಾಗಿರ್ತೀನಿ ಅಂತ ನಿಮ್ಗೆ ಅನ್ನಿಸ್ತಾಯ್ತಾ? ಬೆಣ್ಣೆ ಶಾಂತಮ್ಮ, ನಿನ್ನ ಕತೆ ಮುಗ್ದೋಯ್ತು ಕಣ್ಲೇ. ಪರವಾಗಿಲ್ಲ, ಹಿಂಗೆಲ್ಲ ಮನೆ ಬಿಟ್ಬಿಟ್ಟು ಹೋಗ್ಬೇಕಾರೆ ಬಾಯಾಗ ಮಾತುಗಳು ಬರ್ತವೆ. ನಿನ್ನ ಕಷ್ಟ ನಂಗೆ ಅರ್ಥ ಆಯ್ತದೆ ಅಕ್ಕ. ನನಗೇನು ಬೇಜಾರಿಲ್ಲ. ಮನೆ ಕೆಲಸ ಮಾಡ್ಕೊಂಡು ಮನೆಯಾಗಿರ್ತೀನಿ ಅಂತ ಹೇಳಿದ್ರೆ ಇರಿ, ಇಲ್ಲ ಅಂತ ಹೇಳಿದ್ರೆ ನೀವು ಹೋಗಿ. ನೀವೇ ನೋಡಿ, ನೀವು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇ ಇರೋಣ ಅಂತಂದರೆ ನನಗೇನು ಅಭ್ಯಂತರನೇ ಇಲ್ಲ. ಆರಾಮಾಗಿ ನಾನು, ನೀವು, ಅತ್ತೆ, ನನ್ನ ಗಂಡ ಎಲ್ಲರೂ ಜೊತೆಯಾಗಿರೋಣ. ಏನು, ನಿಂತ ಪೀಡೆ ಪಿಸಾಚಿಗಳ ಮಧ್ಯೆ ನಾನು ಈ ಶಾರದಿ ಇರ್ತಾಳ? ಸಾಧ್ಯನೇ ಇಲ್ಲ ಈ ಶಾರದಿ ಇರೋಕ್ಕೆ. ನಾನು ಹೆಂಗೆ ಅಂದರೆ ಮಾಡ್ತೀನಿ. ಈ ಆಸ್ತಿ ಹೆಂಗೆ ವಾಪಸ್ ತಗೋಬೇಕು ಅಂತ ನನಗೆ ಗೊತ್ತು. ಇವ್ರಪ್ಪ ನಂಗೆ ಭಾಳ ತೋರಿಸೋದು ನನಗೆ ಗೊತ್ತು. ನಾನು ಈ ಮನೆಯಾಗಿ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕಂತೆ. ಇದು ನನ್ನ ಮನೆ, ನಾನು ಯಾಕೆ ಅಡ್ಜಸ್ಟ್ ಮಾಡ್ಕೊಂಡಿರಲಿ? ನನ್ನ ಮಗಳು, ನನ್ನ ಅಳಿಯ ಕೋಟ್ಯಾಧೀಶ್ವರರು. ನಾನು ನಿಮ್ಮ ಹತ್ರ ಭಿಕ್ಷೆ ಎತ್ತಂತ ಅವಶ್ಯಕತೆನೇ ಇಲ್ಲ. ನೀವು ನನ್ನನ್ನು ಈಚೆ ಕಡೆಗೆ ಆಗಿದ ತಕ್ಷಣ ನಾನೇನು ಬೀದಿಗೆ ಬೀಳ್ಬಿಡಕ್ಲ? ನಾನೇನು ಗೊತ್ತಿಗೆಟ್ಟಳು ಅನ್ಕೊಂಡ? ನಾನು ಯಾಕಡನೂ ಈ ಕಡೆ ತುಳಿಯಕ್ಕಿಲ್ಲ. ನೋಡ್ತಾ ಇರು, ನೀವೇ ಬಂದ್ಬಿಟ್ಟು ನನ್ನ ಕಾಲಿಗೆ ಬಿಡ್ಬೇಕಾಯ್ತದೆ. ತೋರಿಸ್ತೀನಿ ನಾನು ಯಾರು ಅಂತ. ಕೊಡಲೇ ಈ ಮುದುಕಿ ಬ್ಯಾಗ್ನ.
ಬಂದ್ಬಿಟ್ಟು ನನ್ನ ಮನೆ ಸಂಸಾರ ಎಲ್ಲ ಒಡೆದ್ಬಿಟ್ಟಲ್ಲಿ ಹಳೆ ಮುದ್ಕಿ ಕೊಡ್ಲೇ ಇಲ್ಲಿ ಯಾಕೆ ಅತ್ತಿಗಳ್ನ ಯಾರನ್ನೂ ಮನೆ ಬಿಟ್ಕೊಳಕಿಲ್ಲ ಅಂದ್ರೆ ಇದಕ್ಕೆ ನೀಯ ನಿನ್ನಂತ ಅತ್ತೆ ಕತ್ತಿಗಳಿರೋ ಗಂಟನೂ ಹಿಂಗೇನೆ ನೀ ಆಗದು ಜನ್ಮಕ್ ಬೆಂಕಿ ಹಾಕ ಕೊಡೆ ಕೊಡು ಬ್ಯಾಗ. ಅಯ್ಯೋ ನಾನು ಯಾವತ್ತಿದ್ರು ನನ್ನ ಮಗನ ಸುಖ ಮಾತ್ರ ಬಯಸ್ತೀನಿ. ನನ್ನ ಮಗ ಇಷ್ಟ ದಿನ ಸುಖವಾಗಿರ್ಲಿಲ್ಲ, ಈಗ ಸುಖವಾಗವನಿ. ನಂಗೆ ಅಷ್ಟೇ ನೀ ಸಾಕು, ಬ್ಯಾರೆ ಇನ್ನೇನು ಬೇಕಿಲ್ಲ. ಹೋಯ್ತಾ ಇರಿ ಇಲ್ಲಿಂದ, ಅಡ್ಜಸ್ಟ್ ಮಾಡ್ಕೊಂಡಿರಿ ಅಂತ ಹೇಳಿದ್ರೆ ಇಲ್ದಿರ ಆಟ ಎಲ್ಲ ಆಡ್ತಿದ್ಯಲ್ಲ, ಹೋಗ್ ಸುಮ್ಕೆನೆ ನೀಯ. ಏ ಮುದ್ಕಿ ಬರ್ಬಾರ್ದು ಬಂದೆ ನೀ ನೆಗದ್ ಬೆಳದ್ ನೋಡ್ತಾ ಇರು. ಸಾಯ ವಯಸ್ಸಾಗೆ ಗಂಡ ಏನ್ರ ದೂರ ಮಾಡ್ಬಿಟ್ಟು ಅದೇನೋ ಕಿತ್ತಾಕೊಂಡು ಕೆಲಸ ಮಾಡ್ತೀನಿ ಅಂತೆಲ್ಲ ಮಾಡ್ಕೊಂಡು ಸಾಯಿ. ನಿನ್ಗೂ ಒಂದಿನ ಇದೇ ಗತಿ ಬರ್ತದೆ. ಈ ಮನೆ ನಂದು, ಈ ಮನೆ ಯಾವತ್ತಿದ್ರು ನನಗೆ ನೀ ಸೇರ್ಬೇಕಾಗಿರೋದು. ನೋಡ್ತಿರಲ್ಲೇ ಹೆಂಗ್ ವಾಪಸ್ ತಗತೀನಿ ಅಂತ ಹೇಳ್ಬಿಟ್ಟು ಇಷ್ಟು ದಿನ ನಾನು ಎಂಜಲು ಕಾಸು ತಿನ್ಕೊಂಡು ಬಿದ್ದಿರ ನನ್ನ ಮಗ ಇವತ್ತು ನನ್ನೇ ಮನೆಯಿಂದ ಈಚೆ ಕಡೆ ಕಾಕಂಗೆ ಆಗ್ಬಿಟ್ಟ. ನಿಮ್ಮ ಕಂತ್ರಿ ಪ್ಲಾನಿಗೆ ನಾನು ಬಲಿ ಆಗ್ಬಿಟ್ಟಲ್ವಾ. ನೋಡ್ತಾ ಇರ್ರಿ ಏನು ಮಾಡ್ತೀನಿ ಅಂತ. ನನ್ನ ಮಗಳು ಕಾಯ್ತಾ ಇರ್ತಾಳೆ ನನಗೋಸ್ಕರ. ನಾನೇನು ಇಲ್ಲಿ ಬೀದಿಗೆ ಬಿದ್ಬಿಟ್ಟು ಸಾಯಕ್ಕಿಲ್ಲ. ಇತ್ಲಾಗ ಬರಲೇ ಮೂದೇವಿ ನನ್ನ ಮಗನೇ, ಹೋಯ್ತೀನಿ ಈಚೆ ಕಡೆಗೆ. ನೀನೇ ಬಂದು ನಾನು ಕಾಲು ಹಿಡ್ಕೋಬೇಕು. ಶಾರದಿ ಬಾರೇ ನೀನಿಲ್ಲ ಅಂದ್ರೆ ಇರೋಕ್ಕಾಗಕ್ಕಿಲ್ಲ ಬಾರೇ ಅಂತ ಹೇಳ್ಬಿಟ್ಟು ಕಾಲಿಗೆ ಬೀಳ್ತೀಯ ನೀನೇ ಬಂದ್ಬಿಟ್ಟು. ಅಕ್ಕ ಬ್ಯಾಗ್ ಹಿಡ್ಕೊಂಡು ಅಲ್ಲಿಗನ ತಂದ್ಕೊಡ್ಲಾ? ನನಗೇನು ನಿನ್ನಂಗೆ ಕೈ ಬಿದ್ದೋಗಿ ಸೇದೋಗಿಲ್ವೇ? ನನಗೆ ಕೈ ಸಂದಕೇನಿ ಅವೇ. ನಿನ್ನಂಗೆ ಕಂಡರ್ ಗಂಡುಗಳನ್ನ ಬುಟ್ಟಿಗೆ ಹಾಕೊಂಡು ನಾನೇ ಜೀವನ ಮಾಡಕ್ಕಿಲ್ಲ. ನನಗೆ ಕೈ ಕಾಲು ದೇವ್ರು ಗಟ್ಟು ಕೊಟ್ಟವನೇ. ಹೋಗ್ತೀನಿ ಹೇಳು ಬ್ಯಾಗ್ ಎತ್ಕೊಂಡು. ನನ್ನ ಮಗ ನನ್ನ ಗಂಡಂಗೆ ಒಂದು ಗೊತ್ತಿ ಕಾಣಿಸ್ತೀನಿ ನೋಡು. ನನ್ನ ಮಗ ಅಳ್ಳಾಡ್ತಾವನಲ್ಲ, ಇಬ್ರು ಬೀದಿಗೆ ಬರ್ತೀರಾ ಭಿಕ್ಷೆ ಎತ್ತಾ ಇರ ನೋಡ್ತೀರಿ. ಭಿಕ್ಷೆ ಎತ್ತಲಿಲ್ಲ ನೀವು ಅಂತ ಹೇಳಿದ್ರೆ ಅವಾಗ ಬಂದು ಮಾತಾಡಿ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿಸ್ತಾ ಇದ್ದೀರಲ್ಲ. ಹಾಕ್ಸು ಈ ಮನೆಗೆ ಬೆಂಕಿ ಇಕ್ಬಿಡ್ತೀನಿ ನೋಡ್ತಾ ಇರ್ರಿ. ಈಗಲೂ ಕಾಲ ಮಿಂಚಿಲ್ಲ ಶಾರದಕ್ಕ, ನನ್ನ ಮಾತು ಕೇಳು ಶಾರದಕ್ಕ. ಅಡ್ಜಸ್ಟ್ ಮಾಡ್ಕೊಂಡು ಹೋಗನಿ, ಇಲ್ಲೇ ಇರು. ಬೇಕಾದ್ರೆ ನೀನೇನು ಕ್ಯಾಮೆಗೆ ಏನು ಮಾಡಕ್ಕೆ ಹೋಗ್ಬೇಡ. ಅತ್ತೆನ ನೋಡ್ಕೊತೀನಿ. ನೀವು ಮನೆಗೆ ಸುಮ್ಕೆ ಓಡಾಡ್ಕೊಂಡು ಇದು ಬಿಡಿ. ನೀವು ಅಷ್ಟೊಂದೆಲ್ಲ ದ್ವೇಷ ಗೀಸ ಕೋಪ ಎಲ್ಲ ಬಿಟ್ಬಿಡಿ. ತಪ್ಪಾಯ್ತು ಅಂತ ನಿನ್ನ ಗಂಡನ ಕಾಲಿಗೆ ಬೀಳು, ಎಲ್ಲ ಸುರೈತದೆ. ಇಷ್ಟೊಂದು ದುರಂಕಾರ ಜಾಂಬ ಇದ್ರೆ ಸಂದಕ್ಕಿರಕ್ಕಿಲ್ಲ. ನಿನ್ನ ಮಗಳು ಮನೆಗೋದ್ರೆ ಸಂದಕ್ಕಿರ್ತದ. ನೀನೇ ಯೋಚನೆ ಮಾಡು. ಮಗಳು ಒಳಿಯ ನಿನಗೆ 3 ಕಾಸು ಬೆಲೆನೂ ಕೊಡಕ್ಕಿಲ್ಲ. ಸುಮ್ಮನೆ ನೆನೆ ಅಲ್ಲಿ ಬೆಲೆ ಕಳ್ಕೊಳಕ್ಕಿನ್ನೂ ಗಂಡನ ಮನೆಗೆ ಉಪ್ಪು ಕಾರಣ ತಿನ್ಕೊಂಡಿರೋದು ಎಷ್ಟೋ ವಾಸಿ. ನನ್ನ ಮಾತು ಕೇಳು. ಯಾವಳು ನೀನ್ ಯಾವಳು ನನಗೆ ಹೇಳಕ್ ಕೇಳಕ್ಕೆ? ನನ್ನ ಮಗಳು, ನನ್ನ ಅಳಿಯ ಚಿನ್ನ, ಅಪ್ರಂಜಿ ಚಿನ್ನ. ನಾನು ಅಲ್ಲೇ ಹೋಗಿ ಜೀವನ ಮಾಡ್ಕೊತೀನಿ. ಇಲ್ಲೊಂದು ಕ್ಷಣನೂ ಇರಕ್ಕಿಲ್ಲ. ಅಷ್ಟು ದೊಡ್ಡ ಮನೆ ಬಿಟ್ಬಿಟ್ಟು ನಾನು ಯಾಕೆ ಇಲ್ಲಿ ಬಿದ್ದು ಸಾಯ್ಲಿ? ನನ್ನ ಈ ಮನೆಯಿಂದ ಈಚೆ ಕಡಿಕೆ ಹಾಕಿದ್ರಲ್ಲ, ಈ ಮನೆಗಿರಲ್ಲ ಸರ್ವನಾಶ ಆಗೋಗ್ಲಿ. ನೆಗದ್ ಬಿದ್ದು ನೆಳ್ಳಿಕಾಯಿ ಆಗೋಗ್ಲಿ, ಹಾಳು ಬಿದ್ದು ಬೆಂಕಿಗೆ ಬೀಳ್ಲಿ. ಈ ಮನೆನೇ ಮುರಿದೋಗ್ಲಿ, ಬಿದ್ದೋಗ್ಲಿ, ಸತ್ತೋಗ್ಲಿ. ಮನೆಗಿರಲ್ಲೂ ಉಂಡಿದ್ದೆಲ್ಲ ವಾಂತಿ ಆಗ್ಲಿ. ಇವ್ರಂತೂ ಉದ್ಧಾರ ಆಗ್ಬಾರ್ದು ಕಣಪ್ಪ. ಮಣ್ಣು ತೂರ್ಬಿಟ್ಟು ಸಾಪಾಗ್ತಾ ಇವ್ನಿ. ನಾನು ಈ ಮನೆಯಿಂದ ಈಚೆ ಕಡಿಕೆ ಹಾಕೋರಲ್ಲ, ಇವ್ರು ಯಾರನ್ನೂ ಉದ್ಧಾರ ಹಾಕಿಲ್ಲ. ಹಾಳಾಗೋಯ್ತಾರೆ. ಒಟ್ಟಿಗಿಟ್ಟು ತಿಂದ್ರೂ ಅದು ವಾಂತಿ ಆಗ್ಬೇಕು, ಕೈ ಕಾಲೆಲ್ಲ ಹೋಗ್ಬಿಡ್ಬೇಕು, ಸೇದಾಗ್ಬಿಡ್ಬೇಕು. ಹಾಳಾಗೋಗೋದನ್ನ ನನ್ನ ಕಣ್ಣಾರೆ ನೀನೇನ ನೋಡ್ಬೇಕು. ದೇವ್ರೆ ನೀನೇ ನೋಡ್ತಾ ಎಲ್ಲನೂ. ನಾನು ಕಾಯ್ತಾ ಇರ್ತೀನಿ ಇವ್ರು ಬೀದಿಗೆ ಬರೋದನ್ನ. ಹೋಗ್ರಿ, ನಾಚ್ನಾಗ ಹೋಗ್ರಿ ಎಲ್ರೂ. ಹೋಗೆ ಶಾರದಿ. ಅಯ್ಯಯ್ಯ ಇನ್ನು ಬೀದಿಗೆ ಹೋಗ್ಬಿಟ್ಟು ಸಾಪಾಕು. ಯಾಕೆ ಇಲ್ಲೇ ನೀ ಆಗ್ತಾ ಇದ್ಯಾ? ಅಲ್ಲಿ ನಡಿ ರೋಡ ನಿಂತ್ಕೊಂಡು ಸಾಪಾಕೆ. ಇಲ್ಲೇ ನಿಂತ್ಕೊಂಡು ಸಾಪ ಹಾಕಿದ್ರೆ ಊರವ್ರಿಗೆಲ್ಲ ಕೇಳಿಸೋದು ಹೆಂಗೆ ಹೇಳು? ಹೋಗೋಸಿ, ಹೋಗ್ಬಿಟ್ಟು ಅಲ್ಲೆಲ್ಲರ ಬೀದಿನ ನಿಂತ್ಕೊಂಡು ಜೋರಾಗಿ ಸಾಪ ಹಾಕು. ಆಗ್ತೀನಿ ಮುದ್ಕಿ, ಬೀದಿಗೆ ಹೋಗ್ಬಿಟ್ಟು ಬೀದಿನ ನಿಂತ್ಕೊಂಡು ನೀನು ಸಾಪ ಹಾಕ್ತೀನಿ. ಹಾಳಾಗ ಹೋಗೆ ನೀನು. ಉಕ್ಕುಳ್ಗೂ ನಡಿಬಾರ್ದೆ ನಿನಗೆ. ಹಂಗಾಯ್ತದ ನೋಡೆ ಮುದ್ಕಿ ನಿನಗೆ. ಹಾಳು ಬಿದ್ದೋಗೆ ಮುದ್ಕಿ ನೀನು. ಹಾಳಾಗೋಯ್ತೀರ ನನ್ನ ಕಣ್ಣು ಮುಂದೆ ನೋಡ್ತಾ ಇರ್ರಿ. ಅತ್ತೆ ಆದ್ರೂ ಸಾಪ ಗಿಪ್ಪ ಎಲ್ಲ ಹಾಕೋಗ್ಬಿಟ್ಲಲ್ಲ, ಒಂಥರ ಮನ್ಸಿಗೆಲ್ಲ ಒಂಥರ ಬೇಜಾರಾಯ್ತದೆ. ಏನಾರ ಆಗೋಗ್ಬಿಡ್ತದ ಅಂತ ಹೇಳ್ಬಿಟ್ಟು ನಾನೇನಾರ ಬಂದ್ಬಿಟ್ಟಿಲಿ ತಪ್ಪು ಮಾಡ್ಬಿಟ್ನ ಅಂತ ಅನ್ನಿಸ್ತೈತೆ. ನೋಡವ ಸೊಸೆ, ಈಗ ನಾನು ಸುಮ್ಮನೆ ನಿಂತ್ಕೊಂಡು ನೀನು ತಪ್ಪೆ ಮಾಡಿಲ್ಲ. ನಿನಗೆ ಶಾಪ ಹಾಕಿದ ತಕ್ಷಣ ಏನು ಶಾಪ ತಟ್ಟಕ್ಕಿಲ್ಲ, ಸುಮ್ಕಿರು. ಮನ್ಸಿಗೆ ಶಾನೆ ನೋವಾಗಿರಬೇಕು. ನೋವಿಂದ ಶಾಪ ಹಾಕಿದ್ರಂತೂ ತೊಟ್ಟೆ ತೊಡ್ತದೆ. ಇಲ್ಲ ಅಂತ ಹೇಳಿದ್ರೆ ಏನು ತೊಟ್ಟಕ್ಕಿಲ್ಲ. ನೀನು ಅದ್ರ ಬಗ್ಗೆ ಎಲ್ಲನೂ ತಲೆ ಕೆಡಿಸ್ಕೊಳಕ್ಕೆ ನೀನು ಹೋಗ್ಬೇಡ. ನೋಡು, ನನ್ನ ಮಗ ಇಷ್ಟು ದಿನ ಸುಖವಾಗಿಲ್ಲ. ಇನ್ನು ಮುಂದಿನಾರ ಅವ್ನಿಗೋಸಿ ಸಂದಕ್ಕೆ ನೋಡ್ಕೊಳವ. ನನಗೇನು ಸಹಾಯ ಬೇಕೋ ಅದನ್ನು ಮಾಡ್ತೀನಿ, ಸರಿನಾ? ನನ್ನ ಮಗ ಖುಷಿಯಾಗಿರೋದೇ ನೀನು ಮುಖ್ಯ ಕಣವ. ಅಯ್ಯೋ ಅತ್ತೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ ಅತ್ತೆ. ನಾನು ನೋಡ್ಕೊತೀನಿ, ನಾನು ಚೆನ್ನಾಗಿ ನೋಡ್ಕೊತೀನಿ, ಸರಿನಾ? ನೀವು ಬನ್ನಿ ಅತ್ತೆ, ನೀವು ಬನ್ನಿ, ಕೂತ್ಕೊ ಬನ್ನಿ, ಸುಧಾರಿಸ್ಕೊಳ್ಳಿ. ಈಗ ಅವಳು ಓದ್ಲಲ್ಲ, ಇನ್ನೇನು ತೊಂದರೆ ಇಲ್ಲ ರೀ. ಬರ್ರಿ, ಊಟಕ್ಕೆ ಇಕ್ತೀನಿ ಬರ್ರಿ. ಇಲ್ಲಿ ಶಾಂತಿ, ನಿನ್ಗೊಂದಿದ್ದಕ್ಕೆ ಹಂಗೋ ಒಂದಿದಾಯ್ತು. ನನ್ನ ಹೆಂಡ್ರು ಒಂದಿನಕ್ಕೂ ಕೂಳಾಗ್ತಿರಲಿಲ್ಲ. ತಟ್ಟೆ ಎಸ್ಬಿಟ್ಟು ಮಕ್ಕದ ಮುಂದೆ ಇಕ್ಕಂಡು ತಿನ್ನಲ್ಲೇ ಲೋಪರ್ ನನ್ನ ಮಗನೇ ಅಂತ ಅನ್ನೋಳು. ನೀನು ನೋಡಿ ನನಗೆ ಏನೋ ಧೈರ್ಯ ಬತ್ತೈತೆ. ನೀವು ಸುಮ್ಕೇನೆ ಬನ್ನಿ, ನಾನು ನೋಡ್ಕೊತೀನಿ ಬನ್ನಿ. ನೀವು ಹಂಗೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಬನ್ನಿ. ಆಯಿತು.